ಆಂಧ್ರ ಮೇಡಮ್ ತಪ್ಪೊಲ್ಲನ್ನ ಸೊ ಲೆಟ್ಸ್ ಫೈನ್ ಗಾಯ್ಸ್, ರಿವ್ಯೂನಲ್ಲಿ ನೋಡ್ಕೊಂಬಂದ್ರಲ್ವಾ, ಆಟಿಟ್ಯೂಡ್ ವೀಡಿಯೋನ ನಿಮ್ಮ ಒಂದು ಫೋಟೋಗೆ ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಹಾಕಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಮೊದಲನೇದಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ನ ನೀವು ಕ್ಲಿಕ್ ಮಾಡ್ಕೊಂಡು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಇಂಪೋರ್ಟ್ ಮಾಡ್ಕೊಂಡು ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈಗೇನು ಮಾಡಬೇಕಪ್ಪ ಅಂತಂದರೆ, ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಈ ಕಡೆ ಸ್ಕ್ರೋಲ್ ಮಾಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನೀವು ಯಾವ ಫೋಟೋ ಹಾಕಬೇಕಾಗಿರುತ್ತೆ ನಿಮ್ಮೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮೇಲ್ಗಡೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಐಸ್. ಮತ್ತು ಬ್ಯಾಕ್ ಬಂದು ಸ್ವಲ್ಪ ಈ ಕಡೆ ಸ್ಕ್ರೋಲ್ ಮಾಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮೊಂದು ಫೋಟೋ ಕ್ಲಿಕ್ ಮಾಡಿ, ಪ್ಲಸ್ ಕೊಡಿ ಗೈಸ್. ಸೇಮ್ ಆ್ಯಸ್ ಇಟ್ ಈಸ್ ಇದೆಯೋ ಎಲ್ಲ ಫೋಟೋಗೂ ನೀವು ಅದೇ ರೀತಿ ಮಾಡ್ತಾ ಹೋಗಬೇಕಾಗುತ್ತೆ ಗೈಸ್. ನಾನು ಮಾಡ್ತಾ ಇದ್ದೀನಲ್ಲ ಆ ಥರ. ಇಷ್ಟು ಮಾಡ್ತು ಅಂತಂದರೆ ನಿಮ್ಮ ವೀಡಿಯೋ ಎಡಿಟಿಂಗ್ ಆಯಿತು ಅಂತಲೇ ಗೈಸ್. ಈಗ ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಬೇಕಾಗುತ್ತೆ. ಅದ್ಯಾವ ರೀತಿ ಅಂತಂದರೆ, ಮೇಲ್ಗಡೆ ಎಕ್ಸ್ಪೋರ್ಟ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ಎಕ್ಸ್ಪೋರ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಸಿಂಪಲಾಗಿ ಎಕ್ಸ್ಪೋರ್ಟ್ ಕೊಡಿ ಗೈಸ್. ಎಕ್ಸ್ಪೋರ್ಟ್ ಆಗೋ ತನಕ ವೆಯ್ಟ್ ಮಾಡಿ. ನೋಡ್ತಾ ಇರ್ಬೋದು ಗೈಸ್, ಎಕ್ಸ್ಪೋರ್ಟ್ ಆದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈಗೇನು ಮಾಡಬೇಕಪ್ಪ ಅಂತಂದರೆ, ಸಿಂಪಲಾಗಿ ಇಲ್ಲಿ ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇಷ್ಟು ಮಾಡ್ತು ಅಂತಂದರೆ ಮುಗಿತು, ಈ ವಿಡಿಯೋ ಬಂದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್.